ವಿಧಾನ ಪರಿಷತ್ ಸದಸ್ಯರ ಅನುದಾನದಡಿ ಅನುದಾನ ನೀಡಿದ ಹಿನ್ನೆಲೆಯಲ್ಲಿ ಹಳಿಯಾಳ ಅರ್ಬನ್ ಯೂತ್ ಕ್ಲಬ್ ವತಿಯಿಂದ ಹಳಿಯಾಳದಲ್ಲಿಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನು ಅಭಿನಂದಿಸಲಾಯಿತು. ಈ ವೇಳೆ ಮಾಜಿ ಶಾಸಕ ಸುನಿಲ್ ಹೆಗಡೆ, ಎಂಎಚ್ ಕುಲಕರ್ಣಿ, ಶ್ರೀಪತಿ ಭಟ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಬಸವರಾಜ ಹೊರಟ್ಟಿ ವಿಧಾನ ಪರಿಷತ್ ಸಭಾಪತಿಯಾಗಿ ರಾಜಕೀಯ ಪಕ್ಷಗಳಿಂದ ದೂರ ಉಳಿದಿದ್ದರೂ ಸಾಮಾಜಿಕ ಜವಾಬ್ದಾರಿಯಡಿ ಹಲವು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವ ಮೂಲಕ ಸಮಾಜ ಕಾರ್ಯದಲ್ಲಿ ತೊಡಗಿಕೊಂಡಿದ್ದೇನೆ. ಜನಸಾಮಾನ್ಯರು ತಮ್ಮ ಬಳಿಗೆ ಸಮಸ್ಯೆ ಹೊತ್ತು ಬಂದ ಸಂದರ್ಭದಲ್ಲಿ ಅವುಗಳನ್ನು ಮುಖ್ಯಮಂತ್ರಿ ಸೇರಿದಂತೆ ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತಂದು ಬಗೆಹರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸಿದ್ದೇನೆ ಎಂದು ಹೇಳಿದರು. ಈ ರಾಜಕೀಯ ಬಹಳ ಕಷ್ಟ. ಒಳ್ಳೆ ಕೆಲಸ ಮಾಡಿದ್ರು ಯಾರು ಬರ್ತಾರೆ, ಯಾರು ಮಾಡಿದ್ರು ಇನ್ನೊಬ್ಬರು ಸಿಕ್ಕತ್ತೆ. ಈ ಎಲ್ಲ ನೋವುಗಳಲ್ಲಿ ಎಲ್ಲ ಆರ್ಟ್ಸ್ಗಳಲ್ಲಿ ನಾನು ಸರಿಯಾದ ಬಂದಿದ್ದೆ. ಈಗ ನಮ್ಮ ಶಿಕ್ಷಕರು ಇದ್ದಾರೆ, ಪಬ್ಲಿಕ್ ಇಲಾಖೆ ಇರ್ಬೋದು, ರೆವಿನ್ಯೂ ಇಲಾಖೆ ಇರ್ಬೋದು, ಪೊಲೀಸ್ ಇರ್ಬೋದು, ಪೀಡಬ್ಲ್ಯೂ ಇರ್ಬೋದು, ಯಾವ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಡ್ತೀವಿ. ಯಾರು ಕೈಗಾರಿಕೆ ಕೆಲಸ ಮಾಡಿಲ್ಲ, ಮಾಡೋದಿಲ್ಲ. ಹೀಗಾಗಿ ನನ್ನ ಮೇಲೆ ಪಬ್ಲಿಕ್ ಆಗಿ ಶಿಕ್ಷಕರು ಎಲ್ಲರೂ ಭಾಳ ಪ್ರೀತಿ ಕೊಡುವಂತಾರೆ. ಆ ಪ್ರೀತಿಗಳು ವಿಧಾನ ಪರಿಷತ್ಗೆ ಸತತ 8 ಬಾರಿ ಆಯ್ಕೆಯಾಗುವುದು ಸುಲಭವಲ್ಲ. ಈ ಅವಧಿಯಲ್ಲಿ ಎಲ್ಲ ಸಹಕಾರವೂ ಮುಖ್ಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸುನಿಲ್ ಹೆಗಡೆ, ದೇಶದಲ್ಲಿ ಒಂದೇ ಕ್ಷೇತ್ರದಿಂದ ಹೆಚ್ಚು ಬಾರಿ ವಿಧಾನ ಪರಿಷತ್ಗೆ ಆಯ್ಕೆಯಾದ ಹಿರಿಮೆ ಬಸವರಾಜ ಹೊರಟ್ಟಿ ಅವರದ್ದು ಎಂದು ಹೇಳಿದರು.